ಪಶ್ಚಿಮ ಘಟ್ಟದ ಅಕ್ರಮ ರೆಸಾರ್ಟ್ಗಳಿಗೆ ಬಿಗ್ ಶಾಕ್. ಪ್ರಕೃತಿ ಸಂಪತ್ತನ್ನ ಲೂಟಿ ಹೊಡೆಯುತ್ತಿರುವ ಆಘಾತಕಾರಿಯಾದಂತಹ ವಿಚಾರ. ಪ್ರವಾಸಿಗರನ್ನ ಸೆಳೆಯಲು ಪ್ರಕೃತಿ ಮಡಿಲಲ್ಲಿ ಅಕ್ರಮ ರೆಸಾರ್ಟ್ಗಳು. ಪ್ರಕೃತಿ ಸಂಪತ್ತನ್ನ ಲೂಟಿ ಹೊಡೆಯುತ್ತಿರೋರಿಗೆ ಆಘಾತಕಾರಿಯಾದಂತಹ ಸುದ್ದಿ ಇದು. ಪ್ರವಾಸಿಗರನ್ನ ಸೆಳೆಯಲು ಪ್ರಕೃತಿ ಮಡಿಲಲ್ಲಿ ಅಕ್ರಮ ರೆಸಾರ್ಟ್ಗಳು ನಿರ್ಮಾಣ ಆಗಿದೆ. ಇಂತಹ ಅಕ್ರಮ ರೆಸಾರ್ಟ್ಗಳ ತೆರವಿಗೆ ಮುಂದಾಗಿದೆ ಈಗ ಸರ್ಕಾರ. ಪಶ್ಚಿಮ ಘಟ್ಟ ಅರಣ್ಯ ಒತ್ತುವರಿ ತೆರವು ಕಾರ್ಯಪಡೆ ರಚನೆ ಆಗಿದೆ. ಕಾರ್ಯಪಡೆಯು ಕೂಡ ರಚನೆಗೊಂಡಿದೆ. ಅರಣ್ಯ ಮತ್ತು ಪರಿಸರ ಸಚಿವ ಈಶ್ವರ್ ಖಂಡ್ರೆ ಘೋಷಣೆ ಮಾಡಿಕೊಂಡಿದ್ದಾರೆ. ಅಧಿಕೃತವಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 2015ರ ಬಳಿಕ ಆಗಿರುವಂತಹ ಒತ್ತುವರಿ ತೆರವು ಶೀಘ್ರವಾಗಿ ಈಗ ಆ ಒಂದು ಕಾರ್ಯಾಚರಣೆ ನಡೆಯುತ್ತೆ. ಇಂತಹ ಅಕ್ರಮ ರೆಸಾರ್ಟ್ಗಳಿಂದ ಪರಿಸರಕ್ಕೂ ಕೂಡ ಮಾರಕವಾಗುತ್ತೆ. ಒತ್ತುವರಿಯಿಂದ ಕುಸಿಯುತ್ತಿದೆ ಪಶ್ಚಿಮ ಘಟ್ಟಗಳು. ಪಶ್ಚಿಮ ಘಟ್ಟ ಕುಸಿದ್ರೆ ಇಲ್ಲಿ ಭಾರಿ ಮಳೆಗಳಾಗುತ್ತೆ. ವಯನಾಡು ಶಿರೂರಿನಲ್ಲೂ ಕೂಡ ಗುಡ್ಡ ಕುಸಿದು ಅನಾಹುತಗಳಾಗಿವೆ. ಅಕ್ರಮ ರೆಸಾರ್ಟ್ ಹೋಮ್ ಸ್ಟೇಗಳಿಂದ ಜೀವ ಮತ್ತು ಪರಿಸರ ಹಾನಿಗಳು ಆಗ್ತಾ ಇದೆ. ಆದರೆ ಅಕ್ರಮ ರೆಸಾರ್ಟ್ ತೆರವು ಹೆಸರಲ್ಲಿ ಮತ್ತೆ ಭ್ರಷ್ಟಾಚಾರ ಬೇಡ. ಅಕ್ರಮ ರೆಸಾರ್ಟ್ ವಿರುದ್ಧ ಕ್ರಮ, ಕರಪ್ಷನ್ಗೂ ಕೂಡ ಸೀಮಿತ ಆಗದಂತೆ ಎಚ್ಚರ ವಹಿಸಲಾಗಿದೆ. ತೆರವು ಹೆಸರಿನಲ್ಲಿ ಅಧಿಕಾರಿಗಳು ಮಾಮೂಲಿ ಫಿಕ್ಸ್ ಮಾಡ್ಕೋತಾರೆ, ಹುಷಾರ್. ಇಲ್ಲೂ ಕೂಡ ಭ್ರಷ್ಟಾಚಾರ ನಡೆಯುವಂಥ ಸಾಧ್ಯತೆಗಳಿದ್ದಾವೆ. ಸಚಿವ ಈಶ್ವರ ಖಂಡ್ರೆಯವರೇ ಆಗಲೂ ಕೂಡ ಪಶ್ಚಿಮ ಘಟ್ಟಗಳಲ್ಲಿ ನೀವು ಗಮನಿಸಿರ್ಬೋದು, ಗುಡ್ಡ ಕುಸಿತ, ಒಂದು ಮಳೆಗೆ ನೂರಾರು ಅವಾಂತರಗಳು, ಇವೆಲ್ಲವೂ ಕೂಡ ಪರಿಸರ ನಾಶದ ಹೆಸರಿನಲ್ಲಿ ನಡೆಯುವಂತಹದ್ದು. ಯಾವಾಗ ಪ್ರಕೃತಿಯನ್ನು ನಾವು ಉಳಿಸಿಕೊಳ್ಳೋದಿಲ್ಲೋ ಆಗ ಪ್ರಕೃತಿ ನಮ್ಮನ್ನು ಕೂಡ ಉಳಿಸುವಂಥ ಪ್ರಯತ್ನ ಪಡೋದಿಲ್ಲ. ಪಶ್ಚಿಮ ಘಟ್ಟಗಳಲ್ಲಿ 6,000ಕ್ಕೂ ಹೆಚ್ಚು ಮರಗಳನ್ನು ಕಡಿಯಲಾಗಿದೆ ಎನ್ನುವಂಥ ಒಂದು ವರದಿ. 64,000 ಕಾಡುಗಳನ್ನು ನಾಶ ಮಾಡಲಾಗಿದೆ ಒಟ್ಟು ಭಾರತದಲ್ಲಿ. ಈ ಎಲ್ಲ ವರದಿಗಳ ನಡುವೆಯೇ ಈಗ ಕೇರಳದ ವಯನಾಡಿನಲ್ಲಿ ಪ್ರವಾಹ ಬಂತು. 400ಕ್ಕೂ ಹೆಚ್ಚು ಜನರ ಸಾವುಗಳು. ಇವೆಲ್ಲವೂ ಕೂಡ ಇತಿಹಾಸ ಕಂಡು ಕೇಳರಿಯದಂತಹ ಬೆಚ್ಚಿ ಬೀಳಿಸುವಂತಹ ವಿಚಾರಗಳು. ಎಲ್ಲ ಒಂದು ಕಡೆ ಮತ್ತೆ ಈಗ ನಮ್ಮ ರಾಜ್ಯದ ಅರಣ್ಯ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಒಂದು ಧನಾತ್ಮಕವಾದಂಥ ವಿಚಾರದಲ್ಲಿ ಒಂದು ಹೆಜ್ಜೆ ಮುಂದಿಟ್ಟಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಈಗ ಹೋಮ್ ಸ್ಟೇ ರೆಸಾರ್ಟ್ಗಳನ್ನು ನಿರ್ಮಾಣ ಮಾಡಬೇಕು ಅಂದರೆ ಅನುಮತಿ ಬೇಕಾಗುತ್ತೆ. ಅದು ಕೂಡ ರೆಸಾರ್ಟ್ಗಳು ಹೋಮ್ ಸ್ಟೇಗಳು ನಿರ್ಮಾಣ ಆಗುವಂತಹದ್ದೇ ಅರಣ್ಯ ಪ್ರದೇಶಗಳಲ್ಲಿ. ಎಲ್ಲಿ ಪ್ರಕೃತಿ ನಿಸರ್ಗ ಚೆನ್ನಾಗಿರುತ್ತೋ ಆ ಸ್ಥಳಗಳಲ್ಲೇ ಈ ವ್ಯವಹಾರ ಚೆನ್ನಾಗಿ ಗೊತ್ತಿರುವಂತಹ ಕೆಲ ಹೋಮ್ ಸ್ಟೇ ಓನರ್ಗಳಿರ್ತಾರಲ್ಲ, ಎಲ್ಲಿ ದಟ್ಟವಾದಂತಹ ಕಾಡುಗಳಿರ್ತಾವೋ, ಎಲ್ಲಿ ನಿಸರ್ಗ ತುಂಬ ಚೆನ್ನಾಗಿರ್ತಾವೋ, ಪ್ರವಾಸಿಗರನ್ನು ಯಾವ ಯಾವ ಸ್ಥಳಗಳು ತುಂಬ ಸೆಳೆಯುತ್ತವೋ ಅಂಥ ಜಾಗಗಳಲ್ಲಿ ಈ ಹೋಮ್ ಸ್ಟೇಗಳನ್ನು ನಿರ್ಮಿಸ್ತಾರೆ. ಅಲ್ಲೇ ಅಕ್ಕಪಕ್ಕದಲ್ಲಿ ಸ್ವಿಮ್ಮಿಂಗ್ ಪೂಲನ್ನು ನಿರ್ಮಿಸ್ತಾರೆ. ಇದೆಲ್ಲ ನಿರ್ಮಾಣ ಮಾಡಬೇಕು ಅಂದರೆ ನಮಗೆ ಖಾಲಿ ಜಾಗಗಳು ಬೇಕು. ಹಾಗಾಗಿ ಅರಣ್ಯ ಪ್ರದೇಶಗಳಲ್ಲಿ ಅಷ್ಟೂ ಮರಗಳನ್ನು ತೆರವು ಮಾಡ್ತಾರೆ, ಅವರು ಕಟ್ ಮಾಡ್ತಾರೆ. ಆ ಪ್ರದೇಶದ ಅರಣ್ಯ ಸಂಪತ್ತನ್ನು ಕೂಡ ನಾಶ ಮಾಡುವಂತಹ ಸಾಧ್ಯತೆಗಳಿದೆ. ಆ ಸಂದರ್ಭಗಳಲ್ಲಿ ಅರಣ್ಯ ಇಲಾಖೆ ಅದಕ್ಕೆ ಅನುಮತಿಯನ್ನು ಕೊಡೋದಕ್ಕೆ ಬರೋದಿಲ್ಲ. ಹಾಗಿದ್ದಾಗಲೂ ಕೂಡ ಅಲ್ಲೂ ಕೂಡ ಭ್ರಷ್ಟಾಚಾರಗಳು ನಡೀತಾವೆ. ಕೆಲವರಿಗೆ ಅಕ್ರಮವಾಗಿ ನಿರ್ಮಿಸಿಕೊಂಡಿರ್ತಾರೆ. ಇನ್ನು ಇಲಾಖೆಯ ಕೆಲವೊಂದು ಅಧಿಕಾರಿಗಳ ಪ್ರಭಾವವನ್ನು ಬಳಸಿಕೊಂಡು ಅಕ್ರಮವಾಗಿ ನಡೆಸ್ತಾ ಇರ್ತಾರೆ. ಅಲ್ಲಿ ಯಾವ ಇಲಾಖೆಯವರು ಕೂಡ ರೇಡ್ ಮಾಡೋದಕ್ಕೆ ಹೋಗೋದಿಲ್ಲ. ಕಾರಣ ಅಧಿಕಾರಿಗಳೇ ಅಲ್ಲಿ ಶಾಮೀಲಾಗಿರ್ತಾರೆ. ಈಗ ಈಶ್ವರ್ ಖಂಡ್ರೆ ಇದು ಒಂಥರ ಅಚ್ಚರಿದಾಯಕವಾದಂಥ ವಿಚಾರವೇ ಸರಿ. ಒಂದು ಅರಣ್ಯ ಇಲಾಖೆಯ ಸಚಿವರೊಬ್ಬರು ಹೋಮ್ ಸ್ಟೇ ರೆಸಾರ್ಟ್ಗಳನ್ನು ಅಕ್ರಮವಾಗಿ ನಿರ್ಮಿಸಬಾರ್ದು ಮತ್ತು ಅದಕ್ಕೆ ಕಡಿವಾಣ ಹಾಕಬೇಕು ಅನ್ನೋಂಥ ಉದ್ದೇಶದಿಂದ ಈಗೊಂದು ಹೆಜ್ಜೆ ಮುಂದಿಟ್ಟು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಅದೇನಂತ ಹೇಳಿದ್ರೆ, ಪಶ್ಚಿಮ ಘಟ್ಟದಲ್ಲಿ ಈ ತರಹದ ಹೋಮ್ ಸ್ಟೇಗಳನ್ನು ನಿರ್ಮಿಸೋ ಹಾಗಿಲ್ಲ ಎನ್ನುವಂಥ ಒಂದು ತೀರ್ಮಾನ. ಈ ತೀರ್ಮಾನವೂ ಕೂಡ ಎಲ್ಲೋ ಒಂದು ಕಡೆ ನಮ್ಮ ಪ್ರಕೃತಿಯನ್ನು ಸಂರಕ್ಷಿಸಬಹುದು ಎನ್ನುವಂತಹ ಒಂದು ಸಣ್ಣ ಭರವಸೆಯನ್ನು ಕೂಡ ಮೂಡಿಸ್ತಾ ಇದೆ.